यस न्यूज में आप सभी दर्शकों का स्वागत है। मैं आपके साथ इलियास बड़ेखर। आइए देखते हैं आज की खबर क्या कहती है। ಮೊದಲನೇದಾಗಿ ಕೇಂದ್ರದಲ್ಲಿರುವಂಥ ನಮ್ಮ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಹಾಗೂ ಗೃಹ ಮಂತ್ರಿ ಅಮಿತ್ ಶಾ ಅವರು ಏನು ಲೋಕಸಭೆಯಲ್ಲಿ ಇವತ್ತು ಈ ದೇಶದ ಅತ್ಯಂತ ಕರಾಳವಾದಂಥ ಕಾಂಗ್ರೆಸ್ಸಿನ ಶಾಪಗ್ರಸ್ತವಾದಂಥ ಒಂದು ಬಿಲ್ಲು ತಿದ್ದುಪಡಿಯಾಗಿದೆ. ಇದರಿಂದ ಇವತ್ತು ಯಾವುದೇ ವಕಫ್ ಅನ್ನೋಂಥದ್ದು ಆಸ್ತಿಯನ್ನು ಬೇಕಾಬಿಟ್ಟಿಯಾಗಿ ಘೋಷಣೆ ಮಾಡಲಿಕ್ಕೆ ಬರೋದಿಲ್ಲ. ಜಿಲ್ಲಾಧಿಕಾರಿಗಳಕ್ಕಿಂತ ಮೇಲಿನ ಅಧಿಕಾರಿಗಳ ಒಂದು ಪರಿವೀಕ್ಷಣೆಯಲ್ಲಿ ಅದು ಇವ್ರದೇ ಆಸ್ತಿ ಅನ್ನೋಂಥದ್ದು ಮೊದಲು ದೃಢೀಕರಣ ಆಗಬೇಕು ಅನ್ನೋಂಥದ್ದೇನು ತಿದ್ದುಪಡಿ ಮಾಡಿದ್ದಾರೆ. ಇದರಿಂದ ಇಡೀ ದೇಶದಲ್ಲಿ ಇವತ್ತು ವಕಫ್ದವರು ಏನು ಟ್ರಿಬ್ಯುನಲ್ದಲ್ಲಿ ಇವತ್ತು ವಿಧಾನಸೌಧನೂ ನಮ್ಮದೇ, ಹೈಕೋರ್ಟ್ ನಮ್ಮದೇ, ಭಾರತದ ಪಾರ್ಲಿಮೆಂಟ್ ನಮ್ಮದೇ ಅನ್ನೋಂಥ ಒಂದೇನು ಅವರ ಒಂದು ರೀತಿ ಇಡೀ ದೇಶನೇ ನಮ್ಮದೇ ಅನ್ನೋಂಥ ಲೆಕ್ಕದಲ್ಲಿ ಏನು ಮಾತಾಡ್ತಾಯಿದ್ರು, ಅದಕ್ಕೆ ಒಂದು ಕಡಿವಾಣ ಹಾಕಿದ್ದಾರೆ. ಇದಕ್ಕೆ ಮೂಲ ಕಾರಣ ಕರ್ನಾಟಕದ ನಮ್ಮ ಏನು ತಂಡ ಇದೆ, ಬಿ ಜೆ ಪಿಯಲ್ಲಿ ಇರುವಂಥ ಏನು ವಿಜೇಂದ್ರ ಚೀಲಗಳನ್ನು ಬಿಟ್ಟು ನಿಜವಾಗಿಯೂ ನಮ್ಮ ದೇಶದ ಜನರ ಪರವಾಗಿ, ನಮ್ಮ ರೈತರ ಪರವಾಗಿ, ನಮ್ಮ ಮಠ ಮಾನ್ಯಗಳ ಪರವಾಗಿ ಮತ್ತು ನಮ್ಮ ಸರ್ಕಾರದ ಆಸ್ತಿಯ ಪರವಾಗಿ ಹೋರಾಟ ಮಾಡಿದವರು ನಾವು ಮೊದಲು ಪ್ರಾರಂಭ ಮಾಡಿದವರು. ಕುಮಾರ್ ಬಂಗಾರಪ್ಪನವರು, ರಮೇಶ್ ಜಾರಕಿಹೊಳಿ ಅವರು, ಅರವಿಂದ್ ಲಿಂಬಾವಳಿ ಅವರು, ಎನ್ ಆರ್ ಸಂತೋಷ್ ಅವರು, ವಿ ಪಿ ಹರೀಶ್ ಅವರು, ಜಿ ಎಮ್ ಸಿದ್ದೇಶ್ ಅವರು ಮತ್ತು ನಮ್ಮ ರಾಯಚೂರಿನ ಮಾಜಿ ಸಂಸದರು ನಾಯಕ್ ಅವರು, ಪ್ರಕಾಶ್ ಖಂಡ್ರೆ ಅವರು, ಅನೇಕರು ಇವತ್ತೇನು ಇಡೀ ರಾಜ್ಯ ಸುತ್ತಿ ಪ್ರತಿಯೊಂದು ಜಿಲ್ಲೆ ಮತ್ತು ಪ್ರತಿಯೊಂದು ಹೋಬಳಿ ಮಟ್ಟದಲ್ಲಿ ಏನು ವಕಫ್ನಿಂದ ಇವತ್ತು ಯಾವ ರೀತಿ ಈ ಒಂದು ಕೆಟ್ಟ ಕರಾಳ ಶಾಸನದಿಂದ ನಮ್ಮ ರೈತರ ಜಮೀನು ನುಂಗುವಂಥದ್ದು, ಮಠಾಧೀಶರು ಸುಮಾರು 400-500 ವರ್ಷಗಳ ಇತಿಹಾಸ ಇರುವಂಥ ಮಠಾಧೀಶರು ಸಹಿತ ಮಠಗಳನ್ನು ಹೋಗುವಂಥ ಪರಿಸ್ಥಿತಿ ಅದು. ಅದರಿಂದ ನಿನ್ನೆ ಲೋಕಸಭೆಯಲ್ಲಿ ಪಾಸಾಗಿದೆ, ಇನ್ನು ಸಹಜವಾಗಿ ರಾಜ್ಯಸಭೆಯಲ್ಲಿ ಪಾಸಾಗ್ತದೆ. ಇನ್ನು ಮುಂದೆ ವಕಫ್ ಯಾವುದು ಬೇಕಾದರೂ ಆಸ್ತಿಯನ್ನು ಕ್ಲೇಮ್ ಮಾಡಲಿಕ್ಕೆ ಅಧಿಕಾರ ಇರುವುದಿಲ್ಲ. ಅದಕ್ಕೆ ನಾನು ಇದನ್ನು ಹೃದಯಪೂರ್ವಕವಾಗಿ ಸ್ವಾಗತ ಬಯಸ್ತೇನೆ. ಈಗ ಬೆಲೆ ಏರಿಕೆ ವಿರುದ್ಧ ವಿಜಯೇಂದ್ರ ಮತ್ತು ಬಿ ಜೆ ಪಿಯಿಂದ ಇದು ಪ್ರತಿಭಟನೆ ಅಹೋರಾತ್ರಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಸರ್. ಮತ್ತೊಂದು ಕಡೆಯಾಗಿ ಇವತ್ತು ಯಡಿಯೂರಪ್ಪನವರು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಸರ್. ಯಡಿಯೂರಪ್ಪ ತನ್ನ ಮಗನ ರಕ್ಷಣೆಗಾಗಿ ಭಾಗವಹಿಸ್ತಾ ಇದ್ದಾರೆ, ಬಿ ಜೆ ಪಿ ಸಲುವಾಗಿ ಅಲ್ಲ. ತನ್ನ ನಂತರ ಏನಾದರೂ ಸಾಯುವುದಕ್ಕಿಂತ ಮುಂಚೆ ಮುಖ್ಯಮಂತ್ರಿಯಾಗಿ ನೋಡಬೇಕು, ಇನ್ನಷ್ಟು ಕರ್ನಾಟಕವನ್ನು ಲೂಟಿ ಮಾಡಬೇಕಂತೇಳಿ, ಇನ್ನಷ್ಟು ಸಂಪತ್ತು ಈಗ ಬರೇ ಮಾರಿಸಸ್ಸು, ದುಬೈ ಅಂತಲ್ಲಿಂತಲ್ಲಿದೆ, ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಆಸ್ತಿ ಮಾಡಬೇಕು ಅನ್ನೋದ್ರ ಸಲುವಾಗಿ ಪಾಪ ಅಷ್ಟು ವಯಸ್ಸಾದ್ರೂ ಮನೆಯಾಗ ಕುಂಡ್ರಲಾರ್ದೇ ಇವತ್ತು ಹೊರಗೆ ಬಂದು ಹೋರಾಟ ಮಾಡ್ತಾ ಇರೋದು ಈ ರಾಜ್ಯದ ಬಡವರ ಸಲುವಾಗಲ್ಲ, ಈ ರಾಜ್ಯದ ರೈತರ ಸಲುವಾಗಲ್ಲ, ತನ್ನ ಮಗನ ಒಂದು ಕುರ್ಚಿ ಗಟ್ಟಿ ಮಾಡಲಿಕ್ಕೆ. ಯಾಕಂದರೆ ಇದೇ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ, ಅಮಿತ್ ಶಾರ್ಗೆ ಬ್ಲ್ಯಾಕ್ ಮೇಲ್ ಮಾಡಿ ಎಲ್ಲ ನನ್ನ ಮಗನ ತೆಗೆದುಬಿಟ್ರೆ, ಯತ್ನಾಳ್ ಹೊರಗೆ ಹಾಕದಿದ್ದರೆ ನಾನು ನೇಣು ಹಾಕೋತೀನೋ ಅಂತ ಕೆಳಮಟ್ಟದ ರಾಜಕಾರಣ ಮಾಡ್ಕೊಂಡು ಯಡಿಯೂರಪ್ಪ ಇವತ್ತು ಕೊನೆಯ ದಿನಗಳನ್ನು ಎನಿಸ್ತಾ ಇದ್ದಾರೆ. ಹೈಕಮಾಂಡ್ ಕೂಡ ಯಡಿಯೂರಪ್ಪನವ್ರಿಗೆ ಸ್ವಲ್ಪ ಎದುರು ಈ ರೀತಿ ನಿಮ್ಮನ್ನು ಉಚ್ಚಾಟನೆ ಮಾಡಿದ್ದೀನಿ ನೋಡಿರಿ. ಸತತವಾಗಿ ಆ ಲಿಂಗಾಯತರು ನನ್ನ ಜೊತೆಗಿದ್ದಾರೆ. ನಾ ಹೇಳಿನಲ್ರಿ, ಅವ್ರು ಲಿಂಗಾಯತರು ಎಲ್ಲ ಪ್ರೂಫ್ ಕೊಡಲಿ. ಯಡಿಯೂರಪ್ಪ ಬುಕ್ಕನಕೇರಿ ತನ್ನ ಸಾಲಿ ಸರ್ಟಿಫಿಕೇಟ್ ಪ್ರೂಫ್ ಕೊಡಲಿ. ಸುಮ್ಮನೆ ಲಿಂಗಾಯತರು ವೀರಶೈವರನ್ನು ತಿಳ್ಕೊಂಡು ಒಂದು 4 ಮಠಾಧೀಶರನ್ನ ಹಿಡ್ಕೊಂಡು ಅವ್ರನ್ನ ಇಟ್ಟು ದುಡ್ಡು ಕೊಟ್ಟು ಅವ್ರ ಕಡೆಯಿಂದ ಸ್ಟೇಟ್ಮೆಂಟ್ ಕೊಡಿಸೋದು. ಒಂದು ವೇಳೆ ಬಿ ಜೆ ಪಿ ಯಡಿಯೂರಪ್ಪನ ಬಿಟ್ಟುಬಿಟ್ರೆ ಇಡೀ ಲಿಂಗಾಯತರು ವೀರಶೈವರು ವಿರೋಧ ಆಗ್ತಾ ಇರ್ತಾರೆ, ಸ್ಟೇಟ್ಮೆಂಟ್ ಕೊಡಿಸೋದು. ಇಲ್ಲಿ ಮಜಾ ಮಾಡೋದು ಅಪ್ಪ ಮಕ್ಕಳು. ಇಷ್ಟಕ್ಕೆ ಸೀಮಿತ ಆಗಿದೆ ಬಿ ಜೆ ಪಿ. ಈ ಹೋರಾಟದಿಂದ ಏನು ಲಾಭ ಆಗೋದಿದೆ? ಏನಾರೆ ನಾವು 5-6 ದಿವಸ ಕೂತಿದ್ವಿ ಬಿಜಾಪುರನಲ್ಲಿ ಅಹೋರಾತ್ರಿ. ಇವರು ಅಗದಿ ಏನು ಪಿಕ್ನಿಕ್ಕಿಗೆ ಬಂದಂಗೆ ಬರ್ತಾರೆ, ಅವ್ರ ಮೆತ್ತನೆ ಗಾದಿ, ಅವರೆಲ್ಲ ಎ ಸಿ ಇದನ್ನು ಫೆಸಿಲಿಟಿ ನೋಡಿಬಿಟ್ರೆ ಇದು ಹೋರಾಟವೋ ಏನು ಒಂದು ರೀತಿ ಅಂತಿಮ ಯಾತ್ರೆಯೂ ಗೊತ್ತಾಗ್ತದೆ. ಫ್ರೀಡಮ್ ಪಾರ್ಕಲ್ಲಿ ಮಲಗಿದ್ರಿ ಸರ್. ಓಹೋ, ಭಾಳ ದೊಡ್ಡ ಕೆಲಸ ಮಾಡ್ಯಾರಿ. ಫ್ರೀಡಮ್ ಪಾರ್ಕ್ನಲ್ಲಿ ಯಾವ ವೈಭವದಿಂದ ಮಕ್ಕೊಂಡಾರ? ಹಾಂ, ಅವ್ರ ವೈಭವದ ಗಾದಿ ಗೀದಿ ತೋರಿಸ್ರಿ ಸ್ವಲ್ಪ ಮಾಧ್ಯಮದವ್ರು.
ನೀವು ಬಹುರಾತ್ರಿ ಯಡಿಯೂರಪ್ಪರ ಮಗ ಮಕ್ಕೊಂಡಿದ್ದು ಇಡೀ ರಾಜ್ಯದ ಜನ ದುಃಖ ಪಡ್ತಿದ್ದಾರೆ ಅಂತ ಹೊಡಿಬೇಡ್ರಿ ಆಯ್ತ್ರೆ. ಸರ್, ಈಗ ಹೊಸ ಪಕ್ಷ ಕಟ್ಟುವಂತ ಚರ್ಚೆ ಪ್ರಸ್ತಾಪನೆ ಹೇಳಿದ್ರೆ ನಿಮ್ಗೆ ಯಾರು ಹೇಳಿದ್ರೆ ಹೊಸ ಪಕ್ಷ ಅಂತ ಹೇಳಿ? ನಾವು ಮೊದಲು ಅದನ್ನೆಲ್ಲ ಸರ್ವೆ ಮಾಡ್ತೀವಿ. ಈ ಕೆಟ್ಟ ಕುಟುಂಬ ಏನಿದೆ ಯಡಿಯೂರಪ್ಪಂದು, ಈ ಕುಟುಂಬಕ್ಕೇ ಬಿ ಜೆ ಪಿ ಮುಂದುವರ್ಸಿದ್ರೆ ಅದ್ರ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ. ನಾವು ಈ ಕೆಟ್ಟ ಕುಟುಂಬ ತೆಗೆದ್ರೆ ಮಾತ್ರ ಬಿ ಜೆ ಪಿಗೆ ಭವಿಷ್ಯ ಇದೆ ಕರ್ನಾಟಕದಲ್ಲಿ. ಇವರೇನು ಭ್ರಷ್ಟಾಚಾರದಲ್ಲಿ ಇವರೇ ಲಿಪ್ತ ಆಗ್ಯಾರಲ್ರಿ. ಇವ್ರ ವಿರುದ್ಧ ಇದು ಏನು ಕರೋನಾದಲ್ಲಿ ಹಗರಣಗಳಿವೆ, ಡಿನೋಟಿಫಿಕೇಷನ್ದಲ್ಲಿ ಹಗರಣಗಳಿವೆ. ಇವ್ರಿಗೇ ನೈತಿಕತೆ ಇದೆ ರೀ ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ಮಾತಾಡಲಿಕ್ಕೆ. ಮತ್ತು ಅದನ್ನು ಡಿ ಕೆ ಶಿವಕುಮಾರ್ ಹೇಳ್ಯಾರಲ್ಲ, ನಮ್ಮ ಭಿಕ್ಷೆಯಿಂದ MLA ಆಗೈತಳಿ. ಅವನ ಚೀಲಗಳು, ವಿಜೇಂದ್ರನ ಚೀಲಗಳು ಇವತ್ತು ಹೇಳ್ತಾರೆ ನೀ 14 ರಾಜೀನಾಮೆ ಕೊಡುತ್ತಾಳೆ. ಮೊದಲ ರಾಜೀನಾಮೆ ವಿಜೇಂದ್ರ ಕೊಡಬೇಕು. ಯಾಕಂದ್ರೆ ಅವನು ಡಿ ಕೆ ಶಿವಕುಮಾರ್ ಕೊಟ್ಟ ಭಿಕ್ಷೆಯಿಂದ ವಿಧಾನಸೌಧದ ಮೆಟ್ಟಲು ಹತ್ತಿದ್ದಾನೆ. ಮೊದಲು ರಾಜೀನಾಮೆ ಕೊಟ್ಟು ಆಶೀರ್ವಾದ ಸಿಕ್ಕಾರಿ ಬಿಡ್ಕ ಮತ್ತೊಬ್ಬರಿಗೆ ಆ ಚೀಲಗಳ ಕಡೆಯಿಂದ ಹೇಳಿಸೋದು ಬಿಟ್ಟು ನಿಮ್ಮ ತಾಂಬ ಇದ್ರೆ ನೀವು ಮಾತಾಡಿ ಎದುರಿಗೆ. ಸುಮ್ಮನೆ 4 ಚೀಲಗಳನ್ನ ಇಟ್ಕೊಂಡು ಹಂದಿಗಳಿಂದ ಮಾತಾಡ್ಸೋದ್ರಾಗ ಅರ್ಥ ಇಲ್ಲ. ರಮೇಶ್ ಜಾರಕಿಹೊಳಿ ಅವರು ಫಡ್ನವೀಸ್ ಅವರನ್ನು ಭೇಟಿಯಾಗಿದ್ದಾರೆ. ಆ ಕಾರಣ ಅಂತ ಹೇಳಿದ್ರೆ ನಿಮ್ಮ ಕುರಿತಂತೆ ಉಚ್ಚಾಟನೆ ಕುರಿತಂತೆ ಅಂತ ಹೇಳಿ ಒಂದಿಷ್ಟು ಚರ್ಚೆ ಆಗ್ತಾ ಇದೆ ಸರ್. ಹೌದಾ ಸರ್? ಇಲ್ಲ, ರಮೇಶ್ ಜಾರಕಿಹೊಳಿ ಅವರು ಭೇಟಿಯಾಗಿದ್ದು ಕೃಷ್ಣಾ ನದಿಗೆ ಮತ್ತು ಭೀಮಾ ನದಿಗೆ ನೀರು ಬಿಡಬೇಕಂತೇಳಿ ವಿನಂತಿ ಮಾಡ್ಕೊಂಡು ಬೇಕಾಗಿತ್ತು. ನಾನು ಸಲುವಾಗಿ ಚರ್ಚೆ ಯಾರೂ ಮಾಡುವಂಥದ್ದು ಈಗಿನ ಸಂದರ್ಭದಲ್ಲಿ ಏನು ಅವಶ್ಯ ಇಲ್ಲ. ಯಾಕಂದ್ರೆ ಅವ್ರು 6 ವರ್ಷ ಹೊರಗೆ ಹಾಕಿಬಿಟ್ಟಾರೆ. ಎಲ್ಲಿವರೆಗೆ ಯಡಿಯೂರಪ್ಪನ ಕುಟುಂಬ ಈ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಮುಕ್ತ ಆಗೋದಿಲ್ಲ ಅಲ್ಲಿವರೆಗೆ ನಾವು BJP ಹೋಗೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ವಿಜೇಂದ್ರನ ಇಟ್ಕೊಂಡು ಯತ್ನಾಳ್ ತೊಗೊಳಕ್ಕಾಗೋದಿಲ್ಲ. ಮತ್ತು ನೀವೆಲ್ಲರ ಮಾಧ್ಯಮದವರು ಯತ್ನಾಳ್ಗೆ ಎಲ್ಲ ಹಿಂದೆ ಸರಿದ್ರು ಭಾಳ ಅತ್ಯಂತ ಅಪಮಾನಕಾರಿಯಾಗಿದೆ ಅಂತ ಸುಮ್ಮನೆ ವಿಜೇಂದ್ರ ಕಡೆ ಒಂದಿಷ್ಟು ಏನೋ ಇದಕ್ಕೆ ಬಿದ್ದು ನೀವು ಹೊಡಿಯೋದನ್ನು ಬಿಡ್ರಿ. ನಿಮ್ಮ ಮಾಧ್ಯಮಗಳು ಹೇಳ್ತೀನಿ ನಾನು, ನೀವು ಸುಮ್ಮನೆ ಚರ್ಚೆ ಮಾಡಬೇಡ್ರಿ. ಆ ಪೆನಲ್ ಡಿಸ್ಕಷನ್ ಯತ್ನಾಳ್ ಪಕ್ಷ ಕಟ್ಟಿದ್ರೆ ಏನಾಗ್ತದೆ, ಯತ್ನಾಳ್ ಹಿಂದಿನವರ ಅನುಭವ ಹಿಂಗಿದೆ, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಿ? ಆರಾಮ್ ನೀವು ರಗಡೆ ರೈತರ ಸಮಸ್ಯೆ ಅದಾವು, ನೀರಾವರಿ ಸಮಸ್ಯೆ ಅದಾವು, ಜನರ ಸಮಸ್ಯೆ ಅದಾವು, ಅಂಥವ್ರನ್ನ ಚರ್ಚೆ ಮಾಡಿರಿ. ಬಿಟ್ಟು ಯತ್ನಾಳ ಪಕ್ಷ ಕಟ್ಟಿದ್ರೆ ಏನೂ ಆಗೋದಿಲ್ಲ. ಯತ್ನಾಳ್ ಜೀರೋ ಆಗ್ತಾನೆ. ಹಾಂ, ನಾ ಜೀರೋ ಆಗ್ಲಿಕ್ಕೆ ತಯಾರಿದ್ದೀನಿ. ನಿಮ್ಮ ಮಾಧ್ಯಮದವ್ರಿಗೆ ಯಾಕೆ ಚಿಂತೆ? ಮಾಧ್ಯಮವ್ರಿಗಿಂತ ಮಾಧ್ಯಮಕ್ಕೆ ಫೀಡ್ ಮಾಡೋರ್ದು ಭಾಳ ದೊಡ್ಡ ಚಿಂತೆ ಐತಿ. ಎಲ್ಲರೂ ಹಂಗಿಲ್ಲಲ್ಲ. ಹಾಂ, ಕೆಲವ್ರು ಯಾರು ಮಾಡ್ತಾರೋ ಅವ್ರಿಗೂ ಅದು ಹೋಗಿ ಮುಟ್ತೈತಿ, ಅವ್ರಿಗೆ ಹೋಗಿ ಮುಟ್ಟೇ ಮುಟ್ತೈತಿ. ಇದು ನಾ ಹೇಳೋದು ಆ ಪೆನಲ್ದಾಗ ಕೂತು ಹೊಡಿತಿರ್ತಾರಲ್ಲ, ಸುಮ್ಮನೆ ಯತ್ನಾಳ್ ಒಂದು 2 ಕಡೆ ಏರ್ಸಂಗೆ ಮಾಡೋದು. ಮುಂದೆ ವಿಜೇಂದ್ರ ಅಂತಿಮವಾಗಿ ಏನು ಅನ್ನೋದು ಏನೇ ಯತ್ನಾಳು ಬಹುಶಃ ಅಂತ್ಯ ಆದಂಗೆ ಕಾಣಿಸ್ತದೆ. ಇಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸ್ತೀವಿ. ಮತ್ತೆ ವಿಜೇಂದ್ರನ ಹೊಗಳುವ ಕಾರ್ಯಕ್ರಮದೊಂದಿಗೆ ನಾಳೆ ಬರ್ತೀವಿ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।